ವಾಲ್ಮೀಕಿ ಜಾತ್ರೆ ಮೂಲಕ ಸಮುದಾಯದ ಜಾಗೃತಿ. ಪ್ರಸನ್ನಾನಂದ ಸ್ವಾಮೀಜಿ. ಫೆಬ್ರವರಿ 8 ಮತ್ತು 9ರಂದು ಜಾತ್ರಾ ಮಹೋತ್ಸವ. ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ. ಚಾಮರಾಜನಗರ. ನಾಡಿನಾದ್ಯಂತ ಇರುವ ವಾಲ್ಮೀಕಿ ಸಮುದಾಯದ ಜನರ ಸಂಘಟನೆಗೆ ಬಲ ತುಂಬುವುದು, ಜಾಗೃತಿ ಮೂಡಿಸುವುದು ವಾಲ್ಮೀಕಿ ಜಾತ್ರೆಯ ಮೂಲ ಉದ್ದೇಶ ಎಂದು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಹೇಳಿದರು. ನಗರದ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ಮಹರ್ಷಿ ವಾಲ್ಮೀಕಿ ಗುರುಪೀಠದಲ್ಲಿ ಫೆಬ್ರವರಿ 8 ಮತ್ತು 9 2 ದಿನಗಳ ನಡೆಯುವ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಜಿಲ್ಲಾ ಮಟ್ಟದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ವಾಲ್ಮೀಕಿ ಜಾತ್ರೆಯು ವೈಚಾರಿಕ ಒಂದು ಜಾತ್ರೆಯಾಗಿದ್ದು ಧಾರ್ಮಿಕ ಪ್ರಕ್ರಿಯೆಯಾಗಿದ್ದು ಆ ಮೂಲಕ ಸಮುದಾಯದ ಜನರನ್ನ ಒಂದೆಡೆ ಸೇರಿಸಿ ಸಮಾಲೋಚನೆ, ಜಾಗೃತಿ ಮೂಡಿಸುವ ಸಂಘಟನೆ ಮಾಡುವ ಉದ್ದೇಶವಿದೆ. ಈ ಬಾರಿ ಜಾತ್ರಾ ಮಹೋತ್ಸವವು ಫೆಬ್ರವರಿ 8 ಮತ್ತು 9ರಂದು ಗುರುಪೀಠದ ಆವರಣದಲ್ಲಿ ಸಡಗರ ಸಂಭ್ರಮದಿಂದ ನಡೆಯಲಿದೆ ಎಂದರು. ಈ ಜಾತ್ರಾ ಮಹೋತ್ಸವ ಸಮುದಾಯ ಜಾಗೃತಿಯಾಗುತ್ತಿದ್ದು ಸಂಘಟನೆಯಾಗುತ್ತಿದ್ದರೆ ಎಂಬ ಸಂದೇಶ ಕೇಂದ್ರ, ರಾಜ್ಯ ಸರ್ಕಾರ ಹೋಗುತ್ತದೆ. ಹಿಂದುಳಿದ ವಾಲ್ಮೀಕಿ ಸಮುದಾಯವನ್ನು ಮುಖ್ಯವಾಹಿನಿಗೆ ಸೇರಿಸಬೇಕಿದೆ. ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ರಾಜಕೀಯವಾಗಿ ಅಭಿವೃದ್ಧಿ ಸಾಧಿಸಬೇಕಿದೆ. ಸರ್ಕಾರದ ಮುಂದೆ ಇನ್ನೂ ಹಲವು ಬೇಡಿಕೆ ಬಾಕಿ ಇವೆ. ಜಾತ್ರೆಯ ಮೂಲಕ ಸಮುದಾಯದ ಜನ ಸರ್ಕಾರದ ಗಮನ ಸೆಳೆಯುವ ಅಗತ್ಯವಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಶ್ರೀಮಠದ ಜಿಲ್ಲಾ ಧರ್ಮದರ್ಶಿ ಹಾಗೂ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮಾತನಾಡಿ, ಶ್ರೀಮಠಕ್ಕೆ ಸಮುದಾಯದವರು ತನು, ಮನ, ಧನ ನೀಡಿದರೆ ಶ್ರೀಮಠ ಉತ್ತಮವಾಗಿರುತ್ತದೆ. ಜಾತ್ರಾ ಮಹೋತ್ಸವ ಶ್ರೀಮಠದಲ್ಲೇ ಪ್ರತಿ ವರ್ಷ ಆಚರಣೆ ಮಾಡುವ ಬದಲು ಜಿಲ್ಲೆಗಳಿಗೆ ವಿಸ್ತರಿಸಬೇಕು. ಮುಂದಿನ ವರ್ಷ ಚಾಮರಾಜನಗರ ಜಿಲ್ಲೆಯಲ್ಲಿ ಜಾತ್ರಾ ಮಹೋತ್ಸವ ಆಚರಣೆ ಮಾಡಿದರೆ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದರು. ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಎಚ್.ವಿ. ಚಂದ್ರು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್. ಸೋಮನಾಯ್ಕ, ಕೊಪ್ಪಾಳಿ ಮಹದೇವ ನಾಯ್ಕ, ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಜಯಸುಂದರ್ ಮಾತನಾಡಿದರು. ಸಭೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ರಾಮಸಮುದ್ರ ಸುರೇಶ್, ತಾಲೂಕಾ ವಿದ್ಯಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಪು. ಶ್ರೀನಿವಾಸ ನಾಯಕ, ಕಪಿನಿ ನಾಯಕ, ಬಿಜೆಪಿ ಮಾಜಿ ಅಧ್ಯಕ್ಷ ಆರ್. ಸುಂದರ್, ಯಳಂದೂರು ತಾಲೂಕು ಅಧ್ಯಕ್ಷ ಮುರಳೀಕೃಷ್ಣ, ಶಿವು ವಿರಾಟ್, ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಜಯಸುಂದರ್, ಜಿಲ್ಲಾ ಅಧ್ಯಕ್ಷ ಚಂದ್ರಶೇಖರ್, ಉಪಾಧ್ಯಕ್ಷ ಬುಲೆಟ್ ಚಂದ್ರು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಎಸ್. ಸೋಮನಾಯ್ಕ, ಕೊಪ್ಪಾಳಿ ಮಹದೇವ ನಾಯ್ಕ, ರಮೇಶ್, ಮಲ್ಲೇಶ್, ನಗರಸಭಾ ಮಾಜಿ ಸದಸ್ಯ ಚೆಂಗುಮಣಿ, ಕೃಷ್ಣ ನಾಯಕ್, ಕಾಂಟ್ರಾಕ್ಟರ್ ಸೋಮನಾಯಕ, ಕಂದಹಳ್ಳಿ ಮಹೇಶ್, ಪಾಳ್ಯ ಕೃಷ್ಣನಾಯಕ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪ್ರಭ ಟಿವಿ, ಚಾಮರಾಜನಗರ. ಈ ನಾಡಿನ ರಾಜ್ಯದ 4ನೇ ದೊಡ್ಡ ಸಮುದಾಯವಿರತಕ್ಕಂಥ ನಮ್ಮ ನಾಯಕ ಸಮುದಾಯ, ನಾವು ಸಹ ಈ ಭಾರತೀಯ ಸಂಸ್ಕೃತಿಗೆ ರಾಮಾಯಣ ಮಹಾಕಾವ್ಯವನ್ನು ಕೊಟ್ಟಿರ್ತಕ್ಕಂಥ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಹೆಸರಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಂಘಟನೆ ಆಗ್ತಾ ಇದ್ದೇವೆ, ಒಗ್ಗಟ್ಟಾಗ್ತಾ ಇದ್ದೇವೆ, ಜಾಗೃತರಾಗ್ತಾ ಇದ್ದೇವೆ. ಬಹುತೇಕ ನಾವೆಲ್ಲರೂ ಸಹ ವರ್ಷಕ್ಕೊಂದ್ಸಾರಿ ಜಾಗೃತ ಸಂಘಟಿತರಾಗ್ತೇವೆ, ಒಗ್ಗಟ್ಟಾಗ್ತೇವೆ. ಯಾವಾಗ ವರ್ಷಕ್ಕೊಂದ್ಸಾರಿ ನಾವೆಲ್ಲ ಜಾಗೃತರಾಗ್ತೀವಿ, ಸಂಘಟಿತರಾಗ್ತೀವಿ, ಒಗ್ಗಟ್ಟಾಗ್ತೀವಿ. ಯಾವಾಗ ಮಹರ್ಷಿ ವಾಲ್ಮೀಕಿ ಜಯಂತಿ ಬಂದಾಗ ಇನ್ನೇನು ಒಂದೂವರೆ ತಿಂಗಳಿದ್ದಾಗ ಬಹುತೇಕ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ತಾಲೂಕಿನ ನಮ್ಮ ಸಮಾಜದ ಅಧ್ಯಕ್ಷಗಳು, ನಮ್ಮ ಸಮಾಜದ ಯಜಮಾನರು, ನಮ್ಮ ಸಮಾಜದ ಯುವಕರು ಎಲ್ಲರೂ ಕೂಡ ಕುಸು ಚರ್ಚೆ ಪ್ರಾರಂಭ ಆಗ್ತದೆ. ಹೋದ ವರ್ಷ ನಾವು ವಾಲ್ಮೀಕಿ ಜಯಂತಿ ಹೆಂಗ್ ಮಾಡ್ತೀವಿ, ಈ ವರ್ಷ ಹ್ಯಾಕ್ ಮಾಡಬೇಕು ಅನ್ನುವಂಥ ಕಮ್ಯುನಿಕೇಶನ್ ಚರ್ಚೆಗಳು ಪ್ರಾರಂಭ ಆಗ್ತವೆ. ಬಹುತೇಕ ಈ ರಾಜ್ಯದ ನಾಯಕ ಸಮುದಾಯ ಮಹರ್ಷಿ ವಾಲ್ಮೀಕಿ ಜಯಂತಿ ಬಂದಾಗ ಅದು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಬರ್ತಕ್ಕಂಥ ಸೀಗಿ ಹುಣ್ಣಿಮೆ. ಮಹರ್ಷಿ ವಾಲ್ಮೀಕಿಯವರು ಹುಟ್ಟಿದ್ದು ಸೀಗಿ ಹುಣ್ಣಿಮೆ. ಸ್ವಲ್ಪ ದಿನಾಂಕ ವ್ಯತ್ಯಾಸ ಆಗುತ್ತೆ, ದಿನಾಂಕ ಹಿಂದೆ ಮುಂದೆ ಆಗ್ಬೋದು. ಆದ್ರೆ ಅಕ್ಟೋಬರ್ ತಿಂಗಳಲ್ಲಿ ಬರ್ತಕ್ಕಂಥ ಸೀಗಿ ಹುಣ್ಣಿಮೆ ದಿನ ಬಹುತೇಕ ಇಡೀ ರಾಜ್ಯದ ನಾಯಕ ಸಮುದಾಯ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ರಾಜ್ಯ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಆಚರಣೆಯನ್ನ ಮಾಡುವ ಮೂಲಕವಾಗಿ ರಾಜ್ಯದಲ್ಲಿ ನಾವು ಕೂಡ ಜಾಗೃತರಾಗಿದ್ದೇವೆ ಅನ್ನುವಂಥ ಒಂದು ಸ್ಪಷ್ಟವಾದ ಸಂದೇಶವನ್ನ ಬಹುತೇಕ ತಾವೆಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಮಹರ್ಷಿ ವಾಲ್ಮೀಕಿ ಜಯಂತಿ ಕರ್ನಾಟಕ ಸರ್ಕಾರ ಮಹರ್ಷಿ ವಾಲ್ಮೀಕಿಯವರು ನಾಯಕ ಸಮಾಜದಲ್ಲಿ ಹುಟ್ಟಿರಬಹುದು,
ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಬರೀ ನಾಯಕ ಸಮುದಾಯಕ್ಕಲ್ಲ, ಈ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಮಾನವರ ಮಾರ್ಗದರ್ಶನಕ್ಕಾಗಿ ಅವರು ಮಹಾಕಾವ್ಯವನ್ನು ಕೊಟ್ಟಿದ್ರಿಂದ, ಮೌಲ್ಯಗಳನ್ನು ಕೊಟ್ಟಿದ್ರಿಂದ, ಆದರ್ಶಗಳನ್ನು ಕೊಟ್ಟಿದ್ರಿಂದ ಕರ್ನಾಟಕ ಸರ್ಕಾರವೂ ಸಹ ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಮಹರ್ಷಿ ವಾಲ್ಮೀಕಿ ಅವರಿಗೆ ಗೌರವವನ್ನು ಸಲ್ಲಿಸ್ತದೆ. ನಾವೆಲ್ಲರೂ ಕೂಡ ಕಳೆದ ಅಕ್ಟೋಬರ್ 7ನೇ ತಾರೀಕು ನಮ್ಮ ತಾಲೂಕಿನಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದ್ವಿ. ಈಗಾಗಲೇ ನಮ್ಮ ಧರ್ಮದರ್ಶಿಗಳು ಹೇಳಿದ ಹಾಗೆ ನಾವು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಆಚರಣೆ ಮಾಡೋ ಜೊತೆಗೆ ಮತ್ತೆ ನನ್ನ ಸಮಾಜ ಎಲ್ಲೆಲ್ಲಿ ಜಾಗೃತರಾಗಿರ್ತಾರೋ ಅಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಮಾಡುವಂತ ಒಂದು ಪರಿಪಾಠವನ್ನ, ಪದ್ಧತಿಯನ್ನು ಹಾಕಿದ್ದಾರೆ. ನಾವು ಅಕ್ಟೋಬರ್ ತಿಂಗಳು ಆದ್ಮೇಲೆ, ಅಕ್ಟೋಬರ್ 7ನೇ ತಾರೀಕು ಆದ್ಮೇಲೆ ಹನೂರು ತಾಲೂಕು ಮಹರ್ಷಿ ವಾಲ್ಮೀಕಿ ಜಯಂತಿ ಬಂದಾಗ ನಾವು ಜಾಗೃತರಾಗ್ತೀವಿ, ಸಂಘಟಿತರಾಗ್ತೀವಿ, ಒಗ್ಗಟ್ಟಾಗ್ತೀವಿ. ಅದೇ ರೀತಿ ಇಡೀ ರಾಜ್ಯದ ನಾಯಕ ಸಮುದಾಯ ಪ್ರತಿ ವರ್ಷ ಫೆಬ್ರವರಿ 8 ಮತ್ತು 9ನೇ ತಾರೀಕು ಬಂದ್ರೆ ಒಂದು ತಾಲೂಕಿಗೆ ಅಥವಾ ಒಂದು ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥ ಜಾತ್ರೆ ಅಲ್ಲ ಇದು. ಇವೆಲ್ಲ ಅನೇಕ ಜಾತ್ರೆಗಳಲ್ಲಿ ಭಾಗವಹಿಸಿರ್ತೇವೆ. ಸಾಮಾನ್ಯವಾಗಿ ಸಾಂಪ್ರದಾಯಿಕ ಜಾತ್ರೆಗಳನ್ನು ಕೂಡ ನಾವು ಮಾಡ್ತಾ ಇರ್ತೇವೆ. ನಮ್ಮ ಊರಿನಲ್ಲಿ, ನಮ್ಮ ಗ್ರಾಮಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ನಾವೆಲ್ಲರೂ ಕೂಡ ಸಾಂಪ್ರದಾಯಿಕ ಜಾತ್ರೆಗಳಲ್ಲಿ ಮಾಡ್ತಾ ಇರ್ತೀವಿ, ಭಾಗವಹಿಸ್ತಾ ಇರ್ತೀವಿ. ನಮ್ಮ ಕುಲದೇವರ ಜಾತ್ರೆ ಇರ್ಬೋದು, ಮರದೇವರ ಜಾತ್ರೆ ಇರ್ಬೋದು, ಅಥವಾ ಗ್ರಾಮದ ಜಾತ್ರೆ ಇರ್ಬೋದು, ಆ ಎಲ್ಲ ಜಾತ್ರೆಗಳು ಸಾಂಪ್ರದಾಯಿಕ ಜಾತ್ರೆಗಳು. ಆದರೆ ಮಹರ್ಷಿ ವಾಲ್ಮೀಕಿಯವರ ಜಾತ್ರೆ ಇದು ಜಾಗೃತಿಗಾಗಿ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿರ್ತಕ್ಕಂಥದ್ದು. ಇದು ವೈಚಾರಿಕ ಜಾತ್ರೆ, ವೈಚಾರಿಕ ಜಾತ್ರೆ. ಬಹುತೇಕ ಕಳೆದ 7 ವರ್ಷಗಳಿಂದ ಇಡೀ ರಾಜ್ಯದ ನಾಯಕ ಸಮುದಾಯ ಮಹರ್ಷಿ ವಾಲ್ಮೀಕಿಯವರ ಜಾತ್ರೆಯಲ್ಲಿ ಭಾಗವಹಿಸುವ ಮೂಲಕವಾಗಿ ಈ ರಾಜ್ಯದಲ್ಲಿ ನಾವು ಕೂಡ ಸಂಘಟಿತರಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ, ಜಾಗೃತರಾಗಿದ್ದೇವೆ ಅಂತ ಒಂದು ಸ್ಪಷ್ಟವಾದ ಸಂದೇಶವನ್ನ ಬಹುತೇಕ ನಮ್ಮ ನಾಡುವಂತ ಎಲ್ಲಾ ಪಕ್ಷದ ಮುಖ್ಯಮಂತ್ರಿಗಳಿರ್ಬೋದು, ರಾಜ್ಯ ನಾಯಕರಿರ್ಬೋದು, ರಾಷ್ಟ್ರ ನಾಯಕರು ನಮ್ಮ ಸಮುದಾಯವನ್ನು ಇವತ್ತು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಕಾರಣ ನಾಯಕರು ಇವತ್ತು ಸಂಘಟನೆ ಆಗಿದ್ದಾರಪ್ಪ. 14 ವರ್ಷ ತುಂಬಿ 25 ವರ್ಷಕ್ಕೆ ಕಾರ್ಯಕ್ರಮ ಮಠ ಸ್ಥಾಪನೆ ಆಗಬೇಕಂತ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಮಠಕ್ಕೆ ಹೋಗ್ತಾ ಇದ್ವಿ. ಚಿಕ್ಕಸ್ವಾಮಿ ಅವರು, ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಚಿಕ್ಕಮ್ಮನವರು ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ವಿ. ಜಾಗ ನೋಡಕ್ ಹೋದಂತ ಸಂದರ್ಭ ಕೂಡ ನಮ್ಮಲ್ಲೆಲ್ಲ ಶ್ರೀ ಪುಣ್ಯಶ್ರೀ ಸ್ವಾಮೀಜಿಗಳು ಅವತ್ತು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಈ ಸಮಾಜಕ್ಕೆ ಒಂದು ಮಠ ಆಗಬೇಕು. ಆ ಮಠದ ಮುಖಾಂತರ ಸಮಾಜ ನಮ್ಮ ಬೆನ್ನೆಲುಬಾಗಿಟ್ಕೊಂಡು ಸಮಾಜದ ರೂಪುರೇಷೆಗಳು ಈಗ 7% ಇದ್ದದನ್ನ ಮತ್ತೆ 3% ಆಗುತ್ತೆ. ಯಾಕೆ ಅಂತಂದ್ರೆ ಒಬ್ಬ ಕೊಟ್ಟ ಮೇಲೆ ಅದನ್ನು ಮತ್ತೆ ತಡೆ ಹಾಕಿತ್ತಂತ ಅದನ್ನೆಲ್ಲ ಮಾಡಿದ್ರು. ದಯಮಾಡಿ ಅದನ್ನು ಮನಸ್ಸಿಗೆ ತಗೊಂಡು ಅದನ್ನು ಹೋಗಲಾಡಿಸಿ, ಯಾಕೆಂತಂದ್ರೆ ಮತ್ತೆ ನಾವು ಅದನ್ನ 7% ನೀವೇನು ನಮಗೆ ವರದಾನವಾಗಿ ಕೊಡ್ತಿದ್ದೀರಿ, ಅದನ್ನ ಒಗ್ಗಟ್ಟಾಗಿ ಹೋಗ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ಆ ಒಂದು ಏನು ನಮ್ಮ ಜನಾಂಗದ ಸ್ವಾಮಿಗಳು ಈ ಒಂದು ಜಾತ್ರೆಯನ್ನು ಮಾಡ್ತಾ ಇದ್ರು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದಾಗಿ ಎಲ್ಲ ಸಮಾಜವನ್ನು ಎದ್ದು ನೋಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇಲ್ಲಿಗಾಗಲೇ ಸೀಮಿತ ಯಶಸ್ವಿ ಮಾಡಿಸುವಂತ ಕೆಲಸವನ್ನ ನಾವು ನಾವೆಲ್ಲ ನಿಮ್ಮ ಬದಿರ್ತಕ್ಕಂಥವೆಲ್ಲ ಸೇರಿ ಮಾಡಬೇಕು ನಮ್ಮನ್ನು ಮನವಿಯನ್ನು ಮಾಡ್ತೀವಿ. ಯಾಕಂದ್ರೆ ನಾವೆಲ್ಲ ಸುತ್ತ ಜಾತ್ರೆಯನ್ನು ನೋಡಿದಾಗ ನಮಗೂ ಕೂಡ ಭಾವನೆ ಬಂತು, ನಾವು ಮಾಡಬಾರ್ದು ಮಾಡಬೇಕು. ಈಗ ಬೇಕಾದ್ರೆ ನಾವು ಚಾಮರಾಜನಗರ ಕೇಳ್ತೀವಿ, ನಮಗೂ ಕೊಡಿ. ಯಾಕಂದ್ರೆ ನಾವಲ್ಲಿ ಜೆಎಸ್ಎಸ್ ಸಂಸ್ಥೆ 257 ದಿನ ಧರಣಿ ಕೂತು 3% ಇಂದ 7% ಮಾಡಿ ನಮ್ಮ ಸರ್ಕಾರಗಳು, ಯಾವುದೇ ಸರ್ಕಾರಗಳು ಬರಲಿ, ಬಿಜೆಪಿ ಆಗ್ಬೋದು, ದಳ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಯಾವುದೇ ಸರ್ಕಾರಗಳು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕಂದ್ರೆ